ಸೋನಿಯಾ ಗಾಂಧಿ ಅತ್ಯಾಪ್ತ ಕಾಂಗ್ರೆಸ್ಗೆ ಗುಡ್ ಬೈ. ಕಾಂಗ್ರೆಸ್ ಬಿಡ್ತಿದ್ದಾರೆ ಕೇಂದ್ರದ ಮಾಜಿ ಸಚಿವ. ಮೋದಿಯನ್ನೇ ಬೈತಿದ್ದಂತಹ ಆ ನಾಯಕನಿಂದ ಈಗ ಪ್ರಧಾನಿಗೆ ಜೈಕಾರ. ಸೋನಿಯಾ ಗಾಂಧಿ ಅತ್ಯಾಪ್ತ ಕಾಂಗ್ರೆಸ್ಗೆ ಗುಡ್ ಬೈ. ಕಾಂಗ್ರೆಸ್ ಬಿಡ್ತಿದ್ದಾರೆ ಕೇಂದ್ರದ ಮಾಜಿ ಸಚಿವರು. ಮೋದಿಯನ್ನೇ ಬೈದಿದ್ದಂತಹ ಆ ನಾಯಕನಿಂದ ಈಗ ಪ್ರಧಾನಿಗೆ ಜೈಕಾರ. ಕಾಂಗ್ರೆಸ್ ಜೊತೆ ಕೇರಳ ಕಾಂಗ್ರೆಸ್ ನಾಯಕ ಶಶಿ ತರೂರ್ ವೈಮನಸ್ಸು. ಸೋಷಿಯಲ್ ಮೀಡಿಯಾದಲ್ಲಿ ತರೂರ್ ರಹಸ್ಯ ಪೋಸ್ಟ್ ವೈರಲ್ ಆಗ್ತಾ ಇದೆ. ಪ್ರಧಾನಿ ಮೋದಿ ಅಮೆರಿಕ ಭೇಟಿಯನ್ನ ಶ್ಲಾಘಿಸಿರುವಂತಹ ಶಶಿ ತರೂರ್, ಕಾಂಗ್ರೆಸ್ನ ನಾಯಕತ್ವವನ್ನ ವಿರೋಧಿಸುವ ಶಶಿ ತರೂರ್, ಅಜ್ಞಾನವೇ ಆನಂದವಾಗಿರುವಾಗ ಬುದ್ಧಿವಂತಿಕೆ ಮೂರ್ಖತನವಾಗಿದೆ. ಕಾಂಗ್ರೆಸ್ನಲ್ಲಿರುವಂತಹ ಕೆಟ್ಟದ್ದನ್ನ ಟೀಕೆ ಮಾಡ್ತೀನಿ ಅಂತ ಹೇಳಿದಂತಹ ಶಶಿ ತರೂರ್, ಹಾಗಾದ್ರೆ ಶೀಘ್ರವೇ ಕಾಂಗ್ರೆಸ್ ಬಿಡ್ತಾರಾ ಶಶಿ ತರೂರ್? ಎಐಸಿಸಿ ಅಧ್ಯಕ್ಷ ಹುದ್ದೆ ಬಯಸಿದ್ದಂತಹ ತರೂರ್ಗೆ ಈ ಹಿಂದೆ ನಿರಾಸೆ. ಈಗ ಮೋದಿಯನ್ನ ಹೊಗಳಿದ್ದು ಬಿಜೆಪಿ ಸೇರ್ತಾರಾ ಅನ್ನುವಂತಹ ಪ್ರಶ್ನೆ. ಶಶಿ ತರೂರ್ ಇವರು ಮೋದಿಯನ್ನ ತುಂಬಾನೇ ಬೈತಾ ಇದ್ರು, ಕಾಂಗ್ರೆಸ್ ಅನ್ನ ಹಾಡಿ ಹೊಗಳ್ತಾ ಇದ್ರು. ಸೋನಿಯಾ ಗಾಂಧಿ ಅವರ ಅತಿ ಆಪ್ತರು ಕೂಡ ಇವರಾಗಿದ್ರು. ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಶಶಿ ತರೂರನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನಾಮಕಾವಸ್ಥೆಯಲ್ಲಿ ಇಟ್ಟಿದ್ದಾರೆ. ವಿಚಾರ ಏನು ಅಂತಂದ್ರೆ, ಅವರು ಯಾವತ್ತೋ ಒಂದಿನ ಕೇಳಿದ್ರು, ನಾನು ಯಾವ ಹುದ್ದೆಯನ್ನ ನಿಭಾಯಿಸ್ಲಿ ಸರ್ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಅವರು ಮಾತೇ ಆಡಿಲ್ಲ. ಅದಕ್ಕೆ ಶಶಿ ತರೂರ್ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಇದ್ದಾರಾ? ಅವರು ಒಂದು ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಏನು ಅಂತಂದ್ರೆ, ಅಜ್ಞಾನವೇ ಆನಂದವಾಗಿರುವಾಗ ಬುದ್ಧಿವಂತಿಕೆ ಮೂರ್ಖತನವಾಗುತ್ತದೆ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಮೋದಿ ಅಂದ್ರೆ ಆಗ್ತಾನೆ ಇರಲಿಲ್ಲ, ನಿಗಿ ಕೆಂಡ ಕಾರ್ತಾ ಇದ್ರು. ಈಗ ಮೋದಿ ಅವರ ಬಗ್ಗೆ ಜೈಕಾರ ಹಾಕಿದ್ದಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದಾರಲ್ವಾ, ಅದರ ಬಗ್ಗೆ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ಆದ್ರೆ ಶಶಿ ತರೂರ್ ಅವರು ಮಾತ್ರ ಟೀಕೆ ಮಾಡಿರಲಿಲ್ಲ, ಅದನ್ನ ಶ್ಲಾಘಿಸಿದ್ರು. ಅದಕ್ಕೆ ಸ್ವಲ್ಪ ಕಾಂಗ್ರೆಸ್ ನಾಯಕರು ಬೇಜಾರನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನ ನಾಯಕತ್ವವನ್ನ ವಿರೋಧಿಸಿದ್ದಾರೆ ಅಂತ ಶಶಿ ತರೂರ್ ಅವ್ರಿಗೂ ಕೂಡ ಹೇಳಿದ್ರು. ಆದ್ರೆ ಶಶಿ ತರೂರ್ ಅವರು ಹೇಳಿದ್ರು, ಕಾಂಗ್ರೆಸ್ನಲ್ಲಿ ಏನಾದ್ರೂ ಕೆಟ್ಟದ್ದಾಯ್ತು ಅಂತ ಅಂದ್ರೆ ಅದನ್ನು ಕೂಡ ನಾನು ವಿರೋಧಿಸ್ತೀನಿ. ನನ್ನನ್ನ ಯಾರು ಕಟ್ಟಾಕೋಕ್ ಸಾಧ್ಯವೇ ಇಲ್ಲ. ಎಲ್ಲ ಸರಿ ಕಾಣಿಸುತ್ತಾ, ಯಾವ್ದು ಸರಿ ಕಾಣಿಸುತ್ತಾ ಅದನ್ನ ನಾನು ಒಪ್ಕೊಳ್ತೀನಿ, ನೀವ್ಯಾರು ಕೇಳೋಕೆ ಅನ್ನೋ ತರ ಮಾತಾಡಿದ್ದಾರೆ. ಅವ್ರಿಗೆ ಕೋಪ ಬಂದಿದ್ದು, ಬೇಜಾರಾಗಿದ್ದು ಯಾವಾಗ ಅಂತಂದ್ರೆ, ನನ್ನನ್ನು ಸುಮ್ಮನೆ ಕಾಂಗ್ರೆಸ್ನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮಾಡ್ಬಿಟ್ರಲ್ಲ ಅಂತ. ನಾನು ಬೆಳಿಗ್ಗೆ ಸ್ಟೋರಿ ಹೇಳ್ಬೇಕಾದ್ರೆ ಹೇಳಿದ್ದೆ. ಏನ್ ಹೇಳಿದ್ದೆ? ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೈತಾ ಇದ್ದಂತಹ ದೇವೇಗೌಡರು ಈಗ ಮೈತ್ರಿಯಾಗಿದ್ದಾರೆ. ಓಕೆನಾ?
ಹೇಳಿದ್ದೇನು ಅಂತಂದ್ರೆ ಮೋದಿ ಅವರು ದೇವೇಗೌಡ ಅವರು ಒಂದು ಮಾತು ಹೇಳಿದ್ರು ಮೋದಿ ಅವರಿಗೆ, ಅದೇನು ಅಂತಂದ್ರೆ ನೀವೇನಾದ್ರು ಪ್ರಧಾನಿ ಆಗ್ಬಿಟ್ರೆ ನಾನು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಈಗ ಅವರೇ ಮೈತ್ರಿ ಮಾಡಿಕೊಂಡಿದ್ದಾರೆ. ಹಾಗೆ ಶರದ್ ಪವಾರ್ ಅವರು ಜೊತೆಗೆ ಅಕ್ಕಪಕ್ಕ ಕೂತ್ಕೊಂಡಿದ್ದಾರೆ. ಈಗ ಸರದಿ ಮೋಸ್ಟ್ಲಿ ಶಶಿ ತರೂರ್ ಅವ್ರದ್ದು ಅಂತ ಅನ್ಸುತ್ತೆ. ಶಶಿ ತರೂರ್ ಅವರು ಮೋದಿಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿಕೆಯನ್ನು ಕೂಡ ಅಥವಾ ಒಂದು ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಅಜ್ಞಾನವೇ ಆನಂದವಾಗಿರುವಾಗ ಬುದ್ಧಿವಂತಿಕೆ ಮೂರ್ಖತನವಾಗುತ್ತದೆ ಅನ್ನುವಂತಹ ಒಂದು ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಇದು ಎಲ್ಲಾ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಎಐಸಿಸಿ ಅಧ್ಯಕ್ಷ ಹುದ್ದೆ ಬಯಸಿದ್ದಂತಹ ತರೂರ್ಗೆ ಭಾರಿ ನಿರಾಸೆಯಾಗಿರುವಂತಹ ಬೆನ್ನಲ್ಲೇ ಈಗ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ.